ನಿಜವಾದ ಪ್ರೀತಿ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಈ ಕತೆ ನೀವು ಪೂರ್ತಿ ಕೇಳಲೇಬೇಕು. ಒಬ್ಬ ವ್ಯಕ್ತಿ ಸುಂದರವಾಗಿರುವಂತ ಹುಡುಗಿನ ಹುಡುಕಿ ಮದ್ವೆ ಆಗ್ತಾನೆ. ಇಬ್ರು ಕೂಡ ತುಂಬಾ ಖುಷಿಯಾಗಿರ್ತಾರೆ. ಆದ್ರೆ ಆ ಖುಷಿ ತುಂಬಾ ವರ್ಷ ಇರಲ್ಲ. ಯಾಕೆಂತಂದ್ರೆ ಆ ಹುಡುಗಿಗೆ ಒಂದು ಚರ್ಮ ಕಾಯಿಲೆ ಬರುತ್ತೆ. ಆ ಚರ್ಮ ಕಾಯಿಲೆಯಿಂದ ದಿನೇ ದಿನೇ ಆ ಹುಡುಗಿಯ ಸೌಂದರ್ಯ ಕಮ್ಮಿ ಆಗ್ತಾ ಹೋಗುತ್ತೆ. ಆ ಹುಡುಗಿಗೆ ಚಿಂತೆ ಆಗುತ್ತೆ, ನನ್ನ ಗಂಡ ಮುಂಚೆ ತರ ಪ್ರೀತಿಸ್ತಾನ ಅಂತ. ಅವರ ಗಂಡ ಆಫೀಸ್ ಇಂದ ಮನೆಗೆ ಬರುವಂತ ಸಮಯದಲ್ಲಿ ರೋಡ್ ಆಕ್ಸಿಡೆಂಟ್ ಇಂದ ಅವನ ಕಣ್ಣನ್ನ ಕಳ್ಕೊಂತಾನೆ. ಅವರ ಹೆಂಡತಿಗೆ ಅವರ ಸೌಂದರ್ಯ ಬಗ್ಗೆ ಚಿಂತೆನೆ ಹೋಗುತ್ತೆ. ಹೀಗೆ ದಿನ ಕಳೀತಾನೆ ಇರ್ತಾರೆ. ಇಬ್ರು ಖುಷಿಯಾಗಿರ್ತಾರೆ. ಸ್ವಲ್ಪ ಸಮಯದ ನಂತರ ಹೆಂಡತಿಗೆ ಅನಾರೋಗ್ಯದಿಂದ ತೀರ್ಕೊಂತಾರೆ. ಆಗ ಗಂಡ ಎಲ್ಲಾ ಕಾರ್ಯ ಮುಗಿಸ್ಬಿಟ್ಟು ಊರ್ ಬಿಟ್ಟು ಬೇರೆ ಕಡೆ ಹೋಗ್ತಿರ್ತಾನೆ. ಆಗ ವಯಸ್ಸಾದವ್ರು ಬಂದು ಹೇಳ್ತಾರೆ, ಇಷ್ಟು ವರ್ಷ ನಿಮ್ಮ ಹೆಂಡತಿ ನಿಮ್ಮನ್ನ ನೋಡ್ಕೊಂತಿದ್ರು, ಈಗ ಇಲ್ಲಿ ಹೋಗ್ತೀಯಾ, ನಿನಗೆ ಕಣ್ಣು ಬೇರೆ ಕಾಣಿಸಲ್ಲ ಅಂತ ಹೇಳ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ನನ್ನ ಕಣ್ಣಿಗೆ ಏನೂ ಆಗಿಲ್ಲ, ನನ್ನ ಕಣ್ಣು ಚೆನ್ನಾಗೇ ಇದೆ. ನಾನೇನಾದ್ರೂ ನನ್ನ ಹೆಂಡತಿ ಹತ್ರ ನನ್ನ ಕಣ್ಣು ಚೆನ್ನಾಗಿದೆ ಅಂತ ಇದ್ರೆ, ನನ್ನ ಹೆಂಡತಿ ಪ್ರತಿನಿತ್ಯ ನನ್ನ ಗಂಡ ನನ್ನ ಸೌಂದರ್ಯ ನೋಡಿ ಏನ್ ಅನ್ಕೊಂತಾನೆ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರು ಮತ್ತೆ ಚಿಂತೆ ಪಡ್ತಿದ್ರು. ಅದು ನನ್ನ ಕೈಲಿ ಸಹಿಸಕ್ ಆಗಿಲ್ಲ. ಸೊ ಹಾಗಾಗಿ ನಾನು ಈ ರೀತಿ ನಾಟಕ ಮಾಡ್ಬೇಕಾಗಿತ್ತು ಅಂತ ಆ ವ್ಯಕ್ತಿ ಹೇಳ್ತಾನೆ. ನಾವ್ ಈ ಸ್ಟೋರಿಲಿ ಏನ್ ಅರ್ಥ ಮಾಡ್ಕೊಬೇಕು ಅಂತಂದ್ರೆ, ನಮ್ಮ ಆಚೆಗಡೆ ಇರುವಂತ ಸೌಂದರ್ಯಕ್ಕಿಂತ ಬಲಹೀನ ದುರ್ಬಲವಾಗಿರುವಂತ ವ್ಯಕ್ತಿನ ಅರ್ಥ ಮಾಡ್ಕೊಂಡು ಜೀವನ ನಡೆಸ್ಕೊಂಡು ಹೋಗ್ತಿರಲ್ಲ, ಅದಕ್ಕಿಂತ ಅದ್ಭುತವಾಗಿರೋಂಥ ಸೌಂದರ್ಯ ಮತ್ತೆ ಯಾವುದೂ ಇಲ್ಲ.